ಕೃಷಿ ಬೆಳಕೆ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನಾವೀಗ ದೊಡ್ಡಬಳ್ಳಾಪುರ ತಾಲೂಕು ಕುಂಟನಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ನಮಸ್ತೆ, ಲಕ್ಷ್ಮೇಗೌಡ ನನ್ನ ಹೆಸರು. ಕುಂಟನಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 5 ಗುಂಟೆ ಜಾಗದಲ್ಲಿ ನಾವು ಯಾವ ಥರ ಏನೇನು ಮಾಡಿದ್ದೀವಿ ಸಮಗ್ರ ಕೃಷಿ ಜೊತೆ ಒಳಗಡೆ ಉಪಕಸವಾಗಿ ಜೇನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ವರ್ಮಿ ಕಾಂಪೋಸ್ಟು, ದೇಸಿ ತಳಿ ಬೀಜ, ಮಳೆ ನೀರು ಕೊಯ್ಲು, ಮಳೆ ನೀರು ಸ್ಟೋರು, ನಾನು ನಾನಾ ಥರದ ಗಿಡಗಳು ಹಾಕೊಂಡಿದ್ದೀನಿ. ಹೂವಿನ ಗಿಡಗಳಾಗ್ಬೋದು, ಹಣ್ಣಿನ ಗಿಡಗಳಾಗ್ಬೋದು. ಇವತ್ತು ನೋಡಿ ಸೀತಾಫಲ, ಸಪೋಟ, ಈ ಸೇಬೆಹಣ್ಣು ಇವೆಲ್ಲ ಹಾಕೊಂಡಿದ್ದೀನಿ. ಪ್ರಮುಖವಾಗಿ ಜೇನು ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟಿಷ್ಟು ಹತ್ರ ಇಟ್ಟಿದ್ದೀನಿ. ಆ ಜಾಗದಲ್ಲಿ ಅವು ತಾನೇ ತನ್ನ ಗೂಡಿಗೆ ಅವು ಬಂದು ಹೋಗ್ತಾ ಇರ್ತವೆ. ನೋಡಿರಿ ಎಷ್ಟು ಚಿಕ್ಕ ಜಾಗ. ಇಲ್ಲಿ ಇಂಗುಂಡಿ ಮಾಡಿದ್ದೀನಿ. ಮಳೆ ನೀರು ನಾವು ಬಳಸೋಂಥ ನೀರು ಇವತ್ತು ನೀವು ಕೈ ಕಾಲು ತೊಳ್ಕೊಂಡ್ರಲ್ಲ ನೋಡಿ, ಈ ಜಾಗ ಬಂದು ಸ್ಟೋರ್ ಆಗಿದೆ. ನೋಡಿರಿ ನೀರಿಗೆ ಸ್ಟೋರ್ ಆಗಿದೆ. ಯಾಕಂದರೆ ಬಳಸೋಂಥ ನೀರನ್ನ ಕೆಲವ್ರು ಏನು ಮಾಡ್ತಾರೆ, ನಮ್ಮ ಮನೆ ಜಾಗಗಳಾಗ ಮನೆ ಕಟ್ಕೊಂಡಾಗ ಆ ನೀರನ್ನೆಲ್ಲ ತಗೊಂಡೋಗಿ ರೋಡಿಗೆ ಬಿಡೋದು, ಮನೆ ಮುಂದೆ ಬಿಟ್ಕೊಳ್ಳೋದು, ಪಕ್ಕ ಬಿಟ್ಕೊಳ್ಳೋದು ಮಾಡವ್ರೆ. ಇದು ನಾನು 20 ವರ್ಷದ ಹಿಂದೆಯೇ ಇಂಗುಂಡಿ ಮಾಡಿದ್ದೀನಿ. ಇದು ಯಾಕೆ ಇಂಗುಂಡಿ ಮಾಡಿದ್ದೀನಿ ಅಂದರೆ, ನಾವು ಬಳಸೋಂಥ ನೀರು ಕುರಿ ಮೈ ತೊಳೆದಾಗ್ಬೋದು, ಹಸ ಮೈ ತೊಳೆದಾಗ್ಬೋದು, ನಾವು ಕೈ ಕಾಲು ತೊಳೆದಾಗ್ಬೋದು, ಸ್ನಾನ ಮಾಡಿದಾಗ್ಬೋದು, ಇಲ್ಲಿ ಬಂದು ಇಂಗುಂಡಿಗೆ ಸೇರ್ಕೊಂತದೆ. ಏನು ಪರಿಸರ ಹಾಳಾಗಲ್ಲ, ಭೂಮಿ ಹಿಂಗಂತದೆ ಚೆನ್ನಾಗ ನೀರು, ಭೂಮಿನೂ ತಂಪಾಗ್ತದೆ. ಗೌಡ್ರ, ನೀವು ಇಷ್ಟು ಹತ್ರದಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೀರಲ್ಲ, ಇದ್ರಲ್ಲಿ ಜೇನು ನೊಣ ಇದಾವ? ನೋಡ್ರಿ, ಪ್ರತಿಯೊಂದು ಎಲ್ಲ ವರ್ಕಿಂಗ್ ತೋರಿಸಿ ನೋಡೋಣ. ನೋಡ್ರಿ, ಈಗ ಜೇನು ಅಂತಂದ್ರೆ ನೋಡಿರಲ್ಲ, ಇದು ಎಷ್ಟು ಹತ್ರನೇ ಇಟ್ಟಿದ್ದೀವಿ. ನೋಡ್ರಿ, ಅವರ ಪಾಡಿಗೆ ಅವು ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಎಲ್ಲ ಇದರಲ್ಲಿ ಜೇನಿದೆ. ಇಲ್ಲೂ ಗ್ಲಾಸ್ ಬಾಕ್ಸ್ ಇದೆ. ನೋಡ್ರಿ, ಗ್ಲಾಸ್ ಬಾಕ್ಸ್ ಆಗಿದೆ, ಒಲ್ಲಿದೆ. ನೋಡ್ರಿ, ಇವೆಲ್ಲನೂ ಅಷ್ಟೇ. ಎಷ್ಟು ಹತ್ತತ್ರ ಇದ್ದರೂ ಸಹ ನೋಡ್ರಿ ಎಷ್ಟು ಇದ್ರಾಗಿದೆ. ನೋಡಿರಿ, ಇದು ಬಂದು ಈಗ ಈ ಜೇನು ಅಂತಂದರೆ ನೋಡಿರಿ, ಪರಿಸರದಾಗಿರೋಂಥ ಜೇನನ್ನ ನಾವೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಇವತ್ತು ಮಡಿಕೆಗಿತ್ತು, ಮರದಲ್ಲಿತ್ತು, ಅವೆಲ್ಲ ಸ್ವಲ್ಪ ದಿನ ಇದ್ದು ಖಾಲಿಯಾಗಿರೋಂಥದ್ದು. ಯಾಕಂತಂದರೆ ಪರಿಸರದಾಗಿರೋಂಥ ಜೇನನ್ನ ಯಾವ ಥರ ಸೇರಿಸ್ಬೋದು, ಯಾವ ಥರ ಇರ್ತದೆ ಅನ್ನೋದಕ್ಕೋಸ್ಕರ ಅವನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ. ಇವೆಲ್ಲ ಪರಿಸರದಾಗಿದ್ದಂಥ ಜೇನು. ಇವೆಲ್ಲ ನಾನು ಹೇಳಿದ ಜೇನು ಅಂದರೆ 4 ಥರ ಜೇನಲ್ಲಿ ಹೆಜ್ಜೇನು, ಕೋಲ್ ಜೇನು ಸಾಕಕ್ಕೆ ಬರಲ್ಲ, ಮಕರಂದ ಪರಾಗ ಸಿಗ್ತದೆ, ಅಂದರೆ ಪಾಲಿನೇಷನ್ ಆಗ್ತದೆ, ಇಳುವರಿ ಬರ್ತದೆ. ಇದು ಯಾಕೆ ಅಂತಂದರೆ ಇದು ಬೆಳಕಲ್ಲೇ ವಾಸ ಮಾಡ್ತವೆ ಇವೆರಡು ಜಾತಿನೂ. ಈಗ ತುಡುವೆ ಜೇನು, ಮುಜಂಡಿ ಜೇನು ನಮಗೆ ಕತ್ಲಲ್ಲಿ ವಾಸ ಮಾಡ್ತವೆ, ಬೆಳಕಲ್ಲೇ ಮಕರಂದ ಆಗ್ತದೆ. ಇವೆರಡು ಮಾತ್ರ ನಮಗೆ ಸಾಕಾಣಿಕೆ ಮಾಡೋಕ್ಕಾಗ್ತವೆ. ಅವು ಅದನ್ನ ನಾವು ತುಡುವೆ ಜೇನನ್ನ ಪರಿಸರದಾಗಿರೋಂಥದ್ದನ್ನ ತಂದು ಬಾಕ್ಸಿಗೆ ಸೇರಿಸೋದು, ಮುಜಂಡಿ ಜೇನು ಸಾಕ್ಸೋದು, ಸೇರಿಸಿ ಇವೆಲ್ಲ ಇದು ಮಾಡ್ತೀವಿ. ಈಗ ನೋಡಿ, ಜಾಗದಲ್ಲಿ ನಮ್ಮ ಹಸು ಇದೆ. ಹಸುಗೆ ಗೊಬ್ಬರ ಮಾಡ್ಬೇಕಾದ್ರೆ ಗೊಬ್ಬರಕ್ಕೆ ಇಲ್ಲಿ ಜಾಗ ಮಾಡ್ಕೊಂಡಿದ್ದೀನಿ. ಇಷ್ಟೇ ಜಾಗದಲ್ಲಿ ಗೊಬ್ಬರಕ್ಕೆ ಇದು ಮಾಡ್ಕೊಂಡಿದ್ದೀನಿ. ಎಷ್ಟು 5 ಗುಂಟೆ ಜಾಗದಲ್ಲಿ ಎಷ್ಟು ನಾನಾ ಥರದ ಇವತ್ತು ಹೂವಿನ ಗಿಡ ಆಗ್ಬೋದು, ಕನಕಾಂಬರ ಆಗ್ಬೋದು, ನೋಡಿರಿ ತುಳಸಿ ಗಿಡ ಆಗ್ಬೋದು, ನೋಡಿರಿ ಎಷ್ಟಿದೆ, ತೆಂಗು ಆಗ್ಬೋದು, ನಮಗೆ ಸುವರ್ಣಗೆಡ್ಡೆ ಆಗ್ಬೋದು. ನೋಡಿ, ಹೂಗಳು ನಾನಾ ಥರದ ಹೂವಿನ ಗಿಡ, ಸೀತಾಫಲ ಮತ್ತು ಸೇಬೆ ಗಿಡ ಇವೆಲ್ಲ ಇದೆ. ನೋಡಿರಿ ಎಷ್ಟು ಚೆನ್ನಾಗಿದೆ. ಪ್ರಮುಖವಾಗಿ ಮಕ್ಕಳಿಗೆ ದೊಡ್ಡವರಿಗೆ ಕೆಮ್ಮು ಬಂದಾಗ ಏನು ಮಾಡಬೇಕು, ಇದು ದೊಡ್ಡ ಪತ್ರೆ ಅಂತ ಕರಿತೀವಿ. ಈ ದೊಡ್ಡ ಪತ್ರೆ ಏನು ಮಾಡ್ಬೋದು, ಉಪ್ಪು ಹಾಕ್ಕೊಂಡು ತಿನ್ಬೋದು, ಇಲ್ಲ ಬೇಡ ಅಂತಂದರೆ ಜೇನುತುಪ್ಪದಾಗ ಅದ್ಬಿಟ್ಟು ತಿನ್ಬೋದು. ಕೆಮ್ಮು ಕಮ್ಮಿ ಆಗ್ತದೆ, ಅವ್ರಿಗೆ ತುಂಬ ವಾಸಿ ಆಗ್ತದೆ. ಅದರಿಂದ ಇದು ದೊಡ್ಡ ಪತ್ರೆ. ಇದೇನು ತಾನಾಗಿ ಕುಂಡ್ದಾಗ ಹಾಕ್ಕೊಂಡ್ರು ಆಗ್ತದೆ, ಮನೆ ಹತ್ರ ಎಲ್ಲಿ ಬೇಕಾದ್ರೆ ಹಾಕ್ಕೊಂಡು ಆಗ್ತದೆ. ಇದು ಬಂದು ಮಂಕ್ರ ಬಳ್ಳಿ ಅಂತ. ಇದು ಸಾಕಷ್ಟು ಒಂದು ಮೆಡಿಷನಿಗೆ ಬರ್ತದೆ. ಹಸುಗಳಿಗೆ ಕೆಚ್ಚಲು ಬಾವು ಆದರೆ ಅವಕ್ಕೆಲ್ಲ ಇದಾಗ್ತದೆ. ಇದು ಮಂಕ್ರ ಬಳ್ಳಿ ಅಂತ. ಅಂದರೆ ರೈತನಿಗೆ ಅಂದರೆ ತುಂಬ ಉಪಯೋಗ. ಯಾಕಂತಂದರೆ ಇವತ್ತು ಒಂದು ಹಸು ಸಾಕಾಣಿಕೆ ಮಾಡ್ತಾ ಇರ್ತಾನೆ, ಅದಕ್ಕೆ ಕೆಚ್ಚಲು ಬಾವು ಅಂತ ಆಗ್ತದೆ. ಅದಕ್ಕೆ ಇದನ್ನ ನಾವು ಏನು ಮಾಡ್ತೀವಿ, ಸೊಪ್ಪನ್ನೆಲ್ಲ ಇದನ್ನೆಲ್ಲ ಕುಟ್ಬಿಟ್ಟು ಅದನ್ನ ರಸನೆಲ್ಲ ಬಡಿತೀವಿ. ಅದಕ್ಕೆ ಬಡಿದಾಗ ತುಂಬ ವಾಸಿ ಆಗ್ತದೆ. ಕೆಲವರು ಕಾಯ್ದೆಗಳಿಗೂ ಈಗ ಯೂಟ್ಯೂಬ್ ಚಾನಲ್ಗಳೆಲ್ಲ ನೋಡಿದೆ ನಾನು, ಸಾಕಷ್ಟು ಇದನ್ನೆಲ್ಲ ಮೆಡಿಷನ್ ರೂಪದಲ್ಲಿ ಬಳಸ್ತಾ ಇದ್ದಾರೆ ಸಾಕಷ್ಟು ಕೆಲವರೆಲ್ಲ. ತುಂಬ ಇದು ಪ್ರಯೋಗ. ಇದು ಅಂದರೆ ತುಂಬ ಒಂದು ಸೆನ್ಸರಾಗಿ ಬೆಳೆಯುವಂಥ ಗಿಡ ಇದು. ಇವೆಲ್ಲ ನಾವೇನು ಈಗ ಇದು ದೊಡ್ಡ ಪತ್ರೆ ಆಗ್ಬೋದು, ಮಂಕ್ರಿ ಬಳ್ಳಿ ಆಗ್ಬೋದು, ದಿನನಿತ್ಯ ನೀರು ಹಾಕಂಗೆ ಇಲ್ಲ ಪಾಪ. ಒಂದು ಕಾಡಲ್ಲಿ ಕತ್ತಾಳಿ ಟೈಪು ಬೆಳೀತಾ ಇರ್ತವೆ, ಅವಕ್ಕೆ ನೀರೇ ಕಮ್ಮಿ ಬೇಕಾಗ್ತದೆ, ತಾನೇ ಬೆಳೀತಾ ಇರ್ತವೆ. ಇವೆಲ್ಲ ತುಂಬ ಈಜಿ ಗಿಡ. ಇನ್ನು ನೋಡಿರಿ, ಇವೆಲ್ಲ ಗಿಡಗಳವಲ್ಲ, ಇವೆಲ್ಲ ನಾವು ಏನು ಮಾಡಿದಾಗ ಇವೆಲ್ಲ ತುಂಬ ನೀರು ಹಾಕ್ತಾ ಇರ್ಬೇಕು ಸೆನ್ಸರಾಗ. ಅವಕ್ಕೆ ವಾರಕ್ಕೊಂದು ಅದು ಹಾಕಿರೋ ಸಾಕು, 15 ದಿನಕ್ಕೆ ಹಾಕಿರೋ ಸಾಕು. ನೋಡಿರಿ, ಇದು ಬಂದು ಒಂದೆಲಗ ಅಂತ, ತುಂಬ ಮೆಡಿಷನ್ಗೆ ನಮಗೆ ಇದಾಗ್ತದೆ. ಒಂದೆಲಗ ಮಕ್ಕಳು ತಿಂದಾಗ ಮೈಂಡು ಚೆನ್ನಾಗಿ ಬ್ರೈನು ಇದಾಗ್ತದೆ. ನಾನು ಜೇನು ಸಾಕಾಣಿಕೆ ಹೋದಾಗ ಜೇನಿನ ಗುರುತು ಒಂದು 10 ವರ್ಷ ಆಗಿದೆ. ಇದು ಬೋನ್ಸಾಯಿ ಒಂದು ಮರದಲ್ಲಿ ಸಿಕ್ತು, ತಂದು ಹಾಕಿದೆ. ಆಮೇಲೆ ಹಾಕಿದ್ಮೇಲೆ ನನಗೆ ಗೊತ್ತಾಗಿದೆ ಬೋನ್ಸಾಯಿ ಅಂತ. ಮರದಲ್ಲಿ ಗೋಣಿ ಮರದಲ್ಲಿ ಜೇನು ಕೀಳಕ್ಕೆ ಹೋಗಿದ್ದೆ. ಆ ಮರದಾಗೆ ಎಷ್ಟು ಸೊಸಿ ಇತ್ತು. ತಂದಾಗ್ತಾ ನೋಡಿದ್ರೆ ಖುಷಿ ಆಯಿತು. ಎಷ್ಟು ಜನ ಎಷ್ಟು ದುಡ್ಡು ಕೊಡ್ತೀವಿ ಅಂತ ಕೇಳಿರು. ನಾನು ಕೊಡಲ್ಲ, ನಮಗೆ ನಾನು ನೆನಪಿನ ಕಾಣಿಕೆಯಾಗಿ ಅದು ದೇವ್ರು ಕೊಟ್ಟವನೇ, ದೇವ್ರು ಕೊಟ್ಟಿರೋದು ನಾನು ಉಳಿಸ್ಕೊಳ್ತೀನಿ. ಬಾತ್ಕೋಳಿ. ಬಾತ್ಕೋಳಿ
ಖುಷಿಗೆ ನಮಗೆ ಇಲ್ಲಿ ಬಿಟ್ಟಾಗ ನೋಡ್ತಾ ನಾವು ಬಂದರೆ ಸಾಕು ಕೂಗ್ತಾ ಇರ್ತವೆ, ಬರ್ತವೆ, ಆಟ ಆಡ್ತವೆ, ಈಚೆ ಕಡೆ ಓದ್ತವೆ. ನಮಗೆ ನೋಡಿ ನಾಯಿ ಒಂದು ಸಾಕೊಂಡಿದ್ದೀವಿ, ನಮಗೆ ಸೇಫ್ಟಿ, ಮನೆಗೆ ಸೆಕ್ಯೂರಿಟಿ ಥರ ಯಾರನ್ನ ಬಂದರೂ ಬಗ್ಳ್ತಾ ಇದು ಮಾಡ್ತಾರೆ. ಕೋಳಿ ಒಂದು 5-6 ಇದೆ ಅಷ್ಟೇ ಈಗ. ಗೌಡ್ರೆ, ಈಗ ನೀವು ಕುರಿ ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು 6-7 ಕುರಿ ಇದಾವೆ, ಹೇಗೆ ತಂದ್ರಿ, ಎಲ್ಲಿಂದ ತಂದ್ರಿ? ಅಂದರೆ ಇದು ಮರಿ ತಗೊಂಬತ್ತೀವಿ ನಾವು. ಮರಿ ಅಂತಂದರೆ ಒಳ್ಳೆ ಸಂತೆಗೊಳಗೆ ಅಲ್ಲಿ ಹೋಗಿ ತತ್ತೀವಿ. ಗೋರಿಬಿದ್ಲೂರು ಸಂತೆ ತಗೊಂಡಿದ್ದೀವಿ. ನನಗೆ ಅವಾಗ ಮರಿ ಒಂದು 6,000 ರೂಪಾಯಿ ಸಿಗ್ತವೆ, 8,000 ರೂಪಾಯಿ ಸಿಗ್ತವೆ. ಸ್ವಲ್ಪ ದೊಡ್ಡ ತಂದಾಗ ಬೇಗ ಮಾರಾಟ ಮಾಡ್ಬೋದು. ಅಂದರೆ ಒಂದು 3 ತಿಂಗಳು ಮೇಯಿಸಿ ಮಾರಾಟ ಮಾಡ್ಬೋದು. ಸಣ್ಣ ಮರಿ ತಂದರೆ ಒಂದು 5-6 ತಿಂಗಳು ಮೇಯಿಸ್ಬೇಕು. ಇದು ನಾನೊಂದು 8,000 ರೂಪಾಯಿ ಕೊಟ್ಟು ತಂದಿದ್ದೆ. ಈಗ ಒಂದು 10,000 ರೂಪಾಯಿ 11,000 ರೂಪಾಯಿ ಒಯ್ಯಬೋದು. ನನಗೂ 3 ತಿಂಗಳು ಆಯ್ತು ಕರೆಕ್ಟಾಗಿ ತಂದು ನಾವು. 6 ಕುರಿ ಇವೆ ನೋಡ್ರಿ. ಈಗ 6 ಕುರಿ ಅಂತಂದ್ರೆ ನನಗೆ 55,000 ಬಿದ್ದಿತ್ತು. ಇವತ್ತೊಂದು 60-65,000 ಕೊಡ್ತಾರೆ. ಅವಕ್ಕೊಂದು 5,000 ರೂಪಾಯಿ ಖರ್ಚಿಕ್ಕಿದ್ವಿ. ಒಂದು 5,000 ಉಳಿತದೆ. ಮೇವೆಲ್ಲ ಏನಾಗ್ತಿರಿ? ಮೇವು ಏನು ನೋಡ್ರಿ, ಈಗ ನಾವು ಇರೋಂಥ ನಮ್ದು ರಾಗಿ ಹುಲ್ಲು ಹಾಕ್ತೀವಿ, ಇಲ್ಲಾಂದ್ರೆ ನಮ್ಮ ಜಮೀನ ಸಿಕ್ಕಂಥ ಹಸೆ ಮೇವು ಹಾಕ್ತೀವಿ. ಯಾವಾಗ ಅನ್ನೋಕ್ಕಿಂತ ಫೀಲ್ಡ್ ಕೊಡ್ತೀನಿ, 2 ಟೈಮ್ ಫೀಲ್ಡ್ ಕೊಡ್ತೀನಿ. ನೀರು ಆಟೋಮೆಟಿಕ್ಕಾಗಿ ನೀರು ಅವೇ ಕುಡ್ಕೊಂತವೆ. ಇನ್ನೇನು ಪಿಚ್ಚಿಗೆ ಯಾವಾಗೂ ಪಿಚ್ಚಿಗೆ ಎತ್ಬೇಕು ಅನ್ನೋಂಗೇನಿಲ್ಲ, ದಿವಸ ಕಸ ತಳ್ಬೇಕು ಅನ್ನೋಂಗೇನಿಲ್ಲ. ವಾರಕ್ಕೋಗಿದ್ದೆ ಯಾವಾಗ ಎತ್ಕೊಂತೀನಿ, ಗೊಬ್ಬರ ಎತ್ಕೊಂಡೋಗಿ ಜಮೀನಿಗೆ ಹಾಕ್ಕೊಂತೀನಿ. ಎಷ್ಟು ಈಜಿ ನೋಡ್ರಿ, ಈಜಿ ಮಾಡ್ಕೊಂಡು ನಾವೆಲ್ಲ ಬದುಕ್ತಾ ಇರೋಂಥದ್ದು. ಎಷ್ಟು ಮೆಥೆಡ್ಡು. ಈಗ ಕೆಲವ್ರು ಏನು ಮಾಡ್ತಾರೆ, ಇಲ್ಲಪ್ಪ ನನಗೆ ಟೈಮ್ ಸಾಲಲ್ಲ, ಕುರಿ ಸಾಕಾಣಿಕೆ ಮಾಡೋಕ್ಕಾಗಲ್ಲ, ಎಲ್ಲನೂ ಇದೆ ನಮ್ಮಲ್ಲಿ ಇರೋದು. ನಾವಿಬ್ಬರೇ ಕೆಲಸ ಮಾಡೋಂಥ, ನಾವು ನಮ್ಮ ಮನೆಯವರಿಬ್ಬರೇ ಎಷ್ಟು ಮೇಂಟೈನ್ ಮಾಡ್ಕೊತೀವಿ ನೋಡ್ರಿ. ಮಾಡೋಂಥ ವಿಧಾನಗಳ ಮೇಲೆ ಅದು ಡಿಪೆಂಡ್ ಆಗ್ತದೆ. 6,000 ರೂಪಾಯಿ ತಂದವು ಒಂದು 4 ತಿಂಗಳು 5 ತಿಂಗಳು ಮೇಯಿಸ್ಬೇಕು. ಒಂದು 8,000 ರೂಪಾಯಿ 7,000 ರೂಪಾಯಿ 8,000 ರೂಪಾಯಿ ತಂದ್ಬಿಟ್ರೆ ಒಂದು 3 ತಿಂಗಳು 3.5 ತಿಂಗಳಿಗೆಲ್ಲ ಮಾರಾಟ ಮಾಡ್ಬೋದು. ಒಂದು ಕುರಿ 1,000 ರೂಪಾಯಿ ಲಾಭ ಸಿಗ್ತದೆ. ನೀವು ತಂದಾಗ ಎಷ್ಟು ಕೆಜಿ ಕುರಿ? ನಾವು ಮರಿ ಅಂತಂದ್ರೆ ನಾನು ತಂದಾಗ ಇವು ಒಂದು 16-17 ಕೆಜಿ ಉಂಡೆ ಮೇಲೆ ಇದ್ದು. ಈಗ ಒಂದು 30 ಕೆಜಿ ಇದೆ ಉಂಡೆ ಮೇಲೆ. 30 ಕೆಜಿ ಉಂಡೆ ಮೇಲೆ ಇದೆ. ಇವಾಗ ಒಂದು 10-11,000 ರೂಪಾಯಿ ಕೊಡ್ತಾರೆ. ನೀವು ಬರೀ ಮರಿ ಥರ ಏನು ಮಾಡಲ್ಲ? ನೀವು ಮರಿ ಥರ ಮುಂದೆ ಮಾಡೇವೆ. ಮೇಯಕ್ಕೆ ಹೋಗ್ಯಾವೆ. ಮರಿ ಕುರಿ ಮಾಡೋಂಥವ್ರು ಮೇಯಕ್ಕೆ ಬಿಡ್ಬೇಕು, ಓಡಾಡಕ್ಕೆ ಬಿಡ್ಬೇಕು, ಅವಕ್ಕೂ ವಾಕ ಆಗ್ಬೇಕು, ಎಲ್ಲ ಆಗ್ಬೇಕು. ಇವು ಗಂಡು ತಂದ್ರೆ ಏನು ವಾಕ ಏನು ಬೇಕಿಲ್ಲ. ಇಲ್ಲೇ ನಾವು ಮನೆ ಅಂತ ಇರೋ ಜಾಗದಾಗೆ ಅವೇ ಇದಾಗ್ತಾ ಇರ್ತವೆ. ನಿಮ್ ಖರ್ಚು ಅಂದ್ರೆ ಈಗ ಹಿಂಡಿ ಮತ್ತೆ ಏನೇನು ಖರ್ಚು? ಅದೆಲ್ಲ ಖರ್ಚು ಬಿಟ್ಟೆ 1,000 ಉಳಿತು ಒಂದು ಕುರಿ 3-4 ತಿಂಗಳಿಗೆ. 1,000 4 ತಿಂಗಳಿಗೆ 1,000 ಉಳಿತದೆ. 5-6 ಕುರಿಗೆ 6,000 ಉಳಿತದೆ. ಈಗ ನಾವೇನು ಅದಕ್ಕೆ ಮಾಡೋದೇನು, ಯಾವಾಗ ನೋಡಿ ಬೆಳಗ್ಗೆ ಹಾಕಿದ ಮೇವು ಈಗ ಇನ್ನು ಹಾಕಲು ಈಗ ಹಾಕ್ತೀವಿ. ಈಗ ಹಾಕಿ ಒಂದು 2 ಕಿತ ಮೇವು ಹಾಕ್ತೀವಿ. ಇನ್ನು ನೀರು ಇಕ್ಕೋದಿಲ್ಲ. ನೀರು ನೋಡ್ರಿ ಆಟೋಮೆಟಿಕ್ ಮಾಡಿದ್ದೀನಿ. ಆಟೋಮೆಟಿಕ್ ಈಗ ಬಂದವೆಲ್ಲ ನೋಡ್ರಿ. ಈ ಥರ ಅವೇ ಪ್ರೆಸ್ ಮಾಡ್ಕೊಂಡು ನೀರು ಕುಡಿತಾವೆ ನೋಡ್ರಿ. ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಬರ್ತವೆ. ಹಸು ಕೊಟ್ಟಿಗೆ ಅಂದರೆ 2 ಹಸು ಇದೆ ಇವತ್ತು. ನಂದು ಇದೊಂದು ಸೂಲಿ ಕಮ್ಮಿ ಅಂತಂದ್ರು ಯಾವ ಹಸು ಸಾಕಾಣಿಕೆ ಮಾಡಿದ್ರು ಸರಿ ಸಮಾನವಾಗಿ 1 ವರ್ಷದಲ್ಲಿ 50,000 ರೂಪಾಯಿ ಅದೇ ನೋಡ್ತವೆ. ಒಂದು ಹಸು ದುಡಿಮೆ ಮಾಡಿಕೊಡ್ತವೆ. ಖರ್ಚು ಒಂದು 30,000 ಕೊಟ್ಟರೆ 20,000 ರೂಪಾಯಿ ಒಂದು ವರ್ಷ ಕುಡಿತವೆ. ಅಂದರೆ ಸ್ವಂತ ಮೇವಿದ್ದು ಸ್ವಂತ ಹಸೆ ಮೇವಿದ್ದರೆ ಇನ್ನೂ ಜಾಸ್ತಿ ಉಳಿತದೆ. ಅದೇನ ಮತ್ತೆ ಒಂದು ಹೆಣ್ಗಾರ ಆಗ್ತು ಅಂದರೆ ತಿರುಗಿ ಮತ್ತೆ ಎಪ್ಪಡಿ ಥರ ನಮಗೆ ಡಬ್ಬಲ್ಲು. ಅದು ಒಂದು ಸಾಕಾಣಿಕೆ ಮಾಡಿದಾಗ ಅದು ಮಾರಾಟ ಮಾಡಿದ್ರೆ ಅದ್ರಾಗ ನಮಗೆ ದುಡ್ಡು ಲಾಭದಾಗಿರುತ್ತೆ. ಹಾಲೆಲ್ಲ ಹೇಗೆ ನಿಮ್ಮದು? ನಮ್ಮದು ಇಲ್ಲಿ ಡೈರಿಗೆ ಹಾಕ್ತೀವಿ. ಪ್ಯಾಟ್ ಹೆಂಗೆ ಬರ್ತದೆ, 3-5 ಪ್ಯಾಟ್ ಬಂದರೆ 32 ರೂಪಾಯಿ 33 ರೂಪಾಯಿ ಸಿಗ್ತದೆ. ನಮ್ದು 6-2 ಪ್ಯಾಟ್ ಬಂದಿದೆ. ಇವಾಗ 41 ರೂಪಾಯಿ 21 ಪೈಸೆ ಸಿಕ್ಕಿದೆ. ಪ್ಯಾಟ್ ಮೇಲೆ ಈಗ ದುಡ್ಡು ಬರ್ತದೆ. ಏನಿಲ್ಲ, ಆನ್ಲೈನ್ ಇದು ಮಾಡಿಬಿಟ್ಟವ್ರೆ. ನಮ್ದು ಹೆಂಗೆ ಪ್ಯಾಟ್ ಚೆನ್ನಾಗಿ ಬರ್ತದೆ ಅದ್ರ ಮೇಲೆ ರೇಟ್ ಬರ್ತದೆ. ಫ್ಯಾಟ್ ಹೆಂಗೆ ಇದು ಮಾಡ್ತಿರೋದಕ್ಕೆ? ಅದು ನಮ್ಮ ಮಿಷಿನ್ ಇದೆ ಡೈರಿ ಒಳಗಡೆ. ಮಿಷಿನ್ ನೀವು ಹಾಲು ಫ್ಯಾಟ್ ಬರೋದಕ್ಕೆ ಯಾವ ಥರ ಮೇವು ಕೊಡ್ತೀರಾ ಅಂತ? ಅಂದರೆ ನಾವು ಹಿಂಡಿ ಕೊಡ್ತೀವಿ, ಫೀಲ್ಡ್ ಕೊಡ್ತೀವಿ. ನಾವು ಮನೆ ಹತ್ರ ಇರೋಂಥದ್ದು ಮೇವು ಹಸೆ ಮೇವು ಕೊಟ್ಕೊತೀವಿ. ನಮ್ಗೆ ಚೆನ್ನಾಗಿ ಪ್ಯಾಟು ಅದೆಲ್ಲ ಬರ್ತದೆ, ಚೆನ್ನಾಗಿ ಬರ್ತದೆ. ಅಂದರೆ ಇದು ಟಿಂಗ್ಲೆಸ್ ಬಿ ಅಂತ ಮುಜೆಂಡಿ ಜೇನು ಅಂತ. ಇದು ಅಷ್ಟೇ ಒಂದು ಬಾಕ್ಸ್ ಬಂದು 5,000 ರೂಪಾಯಿ ಇದೆ. ಇದು ರೇಟ್ ಬಂದು 1 kg ಬಂದು 3,000 ರೂಪಾಯಿ ಇದೆ. ಅಂದರೆ ಇದು ಜೇನು ತುಂಬ ಕಡಿಮೆ ಬರೋಂಥದ್ದು. ಅಂದರೆ ಒಂದು ವರ್ಷದಲ್ಲಿ ಕಮ್ಮಿ ಅಂತಂದರೆ 100 ಗ್ರಾಮ್ 200 ಗ್ರಾಮ್ ಬರ್ಬೋದು ಅಷ್ಟೇ ಇದು ಜೇನು. ಅದರಿಂದ ಇದು ಟಿಂಗ್ಲೆಸ್ ಬಿ ಚುಚ್ಚಂಥದ್ದು ಕಮ್ಮಿ, ಇದು ಚುಚ್ಚೋದೇ ಇಲ್ಲ. ಇದು ಎಲ್ಲಿ ಬೇಕಾದ್ರೂ ತಗೊಂಡು ಇದು ಮಾಡ್ಬೋದು. ಮನೆ ಒಳಗಡೆ, ಮನೆ ಹತ್ರ ನೋಡಿರಿ ಯಾವ ಥರ ಇದು. ಇದಕ್ಕೂ ಗ್ಲಾಸ್ ಮಾಡಿದ್ದೀನಿ, ನಾನೇನೇ ಮಾಡಿರೋಂಥದ್ದು. ಈ ಗ್ಲಾಸಲ್ಲಿ ಅದನ್ನ ಎಲ್ಲ ಇದು ಮಾಡಿರ್ತವೆ. ನಾವು ತೆಗೆದು ನೋಡ್ಬೋದು, ಎಲ್ಲ ಇದು ಮಾಡ್ಬೋದು. ನೋಡಿರಿ ಎಷ್ಟು ಥರವಾಗಿ ಇದು ಮಾಡಿದ್ದೀನಿ ಅಂದರೆ ತುಂಬ ಇದ್ರ ಪ್ರಕಾರ ನಾನು ಮಾಡಿದ್ದೀನಿ. ಕಾಣಿಸ್ತದಲ್ಲ ಒಳಗಿದೆ. ಟಿಂಗ್ಲೆಸ್ ಬಿ ಅಂತಂದರೆ ಇದು ಸೊಳ್ಳೆ ಜೇನು ಅಂತ ಕರೀತಾರೆ ಕೆಲವರು. ಇದನ್ನ ಚುಚ್ಚಲ್ಲದ್ದು ನಮಗೆ ತುಂಬ ಈಜಿ. ಇದು ಅಷ್ಟೇ. ಇದು ಬಂದು ಇದು ನೋಡಿ ಈ ಥರ ಕೊಡ್ತೀನಿ. ಇದು 5,000 ರೂಪಾಯಿ ಇದೆ ಒಂದು ಬಾಕ್ಸು. ಇದು ಜೇನುತುಪ್ಪ 3,000 ರೂಪಾಯಿ kg ಇದೆ. ವರ್ಷದಲ್ಲಿ ಇದ್ರಾಗ ಒಂದು 100 ಗ್ರಾಮ್ 200 ಗ್ರಾಮ್ ಹನಿ ಬರ್ತದೆ. ಆಟೋಮೆಟಿಕ್ಕಾಗಿ ಮನೆ ಹತ್ರ ಮನೆ ಒಳಗೆ ಎಲ್ಲಿಟ್ಕೊಂಡ್ರೂ ಇದು ಸಾಕಾಣಿಕೆ ಮಾಡ್ಬೋದು. ಇದು ತುಂಬ ಇದೂ ಒಂದು ಈಜಿನೇ ಅಂತ ಜೇನು ಸಾಕಾಣಿಕೆ ಒಳಗಡೆ. ಇದು ನೀವು ಕೊಟ್ಟಿಗೆ ಕುರಿ ಇಲ್ಲ ಹಾಕ್ಬಿಟ್ಟಿದ್ದೀರಲ್ಲ, ಎಲ್ಲ ಕಡೆನೂ ಜೇನೆ, ಎಲ್ಲ ಕಡೆನೂ ಜೇನಿದೆ. ಇವೆಲ್ಲ ನಾನೇ ಬಾಕ್ಸ್ ಮಾಡ್ಕೊಂಡಿರೋದು, ಬೇರೆ ಎಲ್ಲೂ ಕೊಂಡ್ಕೊಂಬರಲ್ಲ. ಈ ಆಪಲ್ ಗಿಡ ಇಲ್ಲೇ ಉಣಿದ್ದೀನಿ. ನುಗ್ಗೆ ಗಿಡ ಐತೆ ಇಲ್ಲಿ ನೋಡಿರಿ. ಇದು ಮಾವು ಶುಂಠಿ ಅಂತ ನಾವು ಕರಿತೀವಿ. ಅಂದರೆ ಮಲೆನಾಡಲ್ಲೆಲ್ಲ ನಾವು ಉಪ್ಪಿನಕಾಯಿಗೆ ಇದನ್ನೇ ಉಪಯೋಗಿಸೋದು.
ಇಲ್ಲೆಲ್ಲ ಇದೆ, ಒಂದು 10 kg ಆಗ್ತದೆ, ಎಲ್ಲ ಕುಯ್ದು ಹಾಕಿದ ಗಿಡ. ಮಾವು ಶುಂಠಿ ಇದು, ಇದರಲ್ಲಿ ಉಪ್ಪಿನಕಾಯಿ ಎಲ್ಲ ಹಾಕೋಣದು ಮಲೆನಾಡಲ್ಲಿ ಇದ್ರಾಗೆ ಮಾವು ಶುಂಠಿ ಅಂತ ಕರಿತೀವಿ. ಬಂದರೆ ಇದು ಡ್ರ್ಯಾಗನ್ಗೆ ಒಂದು ಹೀರೆ ಗಿಡ ಉಣ್ಣಿದೆ, ಅಂಟ್ಕೊಂಡಿದೆ. ಡ್ರ್ಯಾಗನ್ನು ಒಂದು 5-6 ಗಿಡ ಐತೆ ಡ್ರ್ಯಾಗನ್ ಫ್ರೂಟು. ಈಗ ಇದೊಂದು ವಿಶೇಷವಾದ ಒಂದು ಗಿಡ ಇದು. ಅಂದರೆ ಗಿಡ ಅಂತಂದರೆ ಇವತ್ತು ಕೆಲವರು ಏನಂತಾರೆ ಆಲೂಗೆಡ್ಡೆ ನೋಡಿರ್ತಾರೆ, ಅಂದರೆ ನಮ್ಮ ಭೂಮಿಯಲ್ಲೇ ಬೆಳೆಯುವಂಥದ್ದು, ಇದು ಬಳ್ಳಿಯಲ್ಲಿ ಬೆಳೆಯುವಂಥದ್ದು. ಇದು ಕಾಡಲ್ಲಿ ಇದ್ದಂಥ ಇದು ಬಳ್ಳಿ ಆಲೂಗೆಡ್ಡೆ. ಇದರದ್ದು ವಿಶೇಷತೆ ತುಂಬ ಇದೆ. ಯಾಕಂತಂದರೆ ಇವತ್ತು ಶುಗರ್ ಇರೋರು ಅವರೆಲ್ಲ ಈ ಕೆಲವು ಕ್ಯಾಟಗರಿ ಜೈನವರು ಅವರೆಲ್ಲ ಕೆಲವರು ಇದನ್ನ ತಿಂತಾರೆ. ಇದು ಗೆಣಸು ಸಂಬಂಧಪಟ್ಟಿದ್ದು. ಇದು ತುಂಬ ಮಹತ್ವ ಇದರದ್ದು. ಇದು ನೋಡಿ, ಇದು ಅಷ್ಟೇ, ಇದಕ್ಕೆ ಬೇಕು ಅಂತಂದಾಗ ಇದೆಲ್ಲ ಕಣ್ಣು ಇರ್ತದೆ, ಇದು ಬಲ್ತ ಮೇಲೆ ಇಲ್ಲೆಲ್ಲ ಇದಾಗ್ತದೆ. ಇದನ್ನು ಉಣಿರೆ ಇದನ್ನು ಸಹ ನಮಗೆ ಮಾರಾಟ ಮಾಡ್ಬೋದು, ನಮ್ಮ ಮನೆಗೆ ಉಪಯೋಗಿಸ್ಕೊಬೋದು. ಇದು ಬಳ್ಳಿ ಆಲೂಗೆಡ್ಡೆ ಅಂತ ನೋಡಿ ಎಷ್ಟು ಬಿಟ್ಟಿದೆ. ಇದೆಲ್ಲ ಎಲ್ಲಿ ಜಾಗ ಸ್ವಲ್ಪ ಇತ್ತು ಅಂದರೆ ಅಲ್ಲೆಲ್ಲ ನಾವು ಇದನ್ನ ಬಳಸ್ಕೊಬೋದು. ಆಲೂಗಡ್ಡೆ ಅಂದರೆ ನಾರ್ಮಲಿ ಭೂಮಿಯಿಂದ ಒಳಗಿಂದ ಬರುತ್ತೆ ಅಂತ ಅನ್ಕೊಂತೀವಿ, ಇಲ್ಲ. ಬಟ್ ಇದು ನೋಡಿ ಬಳ್ಳಿ ಆಲೂಗಡ್ಡೆ ಏನಾಗುತ್ತೆ ಅಂದರೆ ಇದು ಇತ್ತೀಚೆಗೆ ಭಾಳ ಫೇಮಸ್ ಆಗ್ತಾ ಇದೆ. ಈಗ ಆಮೇಲೆ ಈಗ ಜೈನರೆಲ್ಲ ಜೈನ್ ಫುಡ್ ಅಂತ ಈಗ ಫೇಮಸ್ ಆಗ್ತಾ ಇದೆ, ಅಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಈ ಆಲೂಗಡ್ಡೆ ಇದನ್ನು. ಆಮೇಲೆ ಅದ್ರ ಜೊತೆಗೆ ಇದು ಡಯಾಬಿಟಿಕ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಶುಗರ್ ಪೇಷಂಟ್ಗಳು ಈ ಆಲೂಗಡ್ಡೆನ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ. ಇದೊಂದು ಬಳ್ಳಿ ಹಾಕಿರೋದು ಇದೇನು ನೀರೇನು ಹೆಚ್ಚಿಗೆ ಬೇಕಾಗಲ್ಲ. ಇದು ನಾವೆಲ್ಲನೂ ವೇಸ್ಟ್ ಆಗುತ್ತಾಗ ಹಾಕ್ಬಿಟ್ರೆ ತಾನೇ ಅದು ಬೆಳ್ಕೊಂಡು ಒಂದು 2 ಬಳ್ಳಿ ಆಗಿದೆ. ಕಮ್ಮಿ ಅಂದರೆ ಒಂದು 5-6 kg ಮ್ಯಾಲಿದೆ ಈಗ ನಮಗೆ ಬಳ್ಳಿ ಆಲೂಗೆಡ್ಡೆ. ಇದು ತುಂಬ ದಪ್ಪ ಆಗ್ತದೆ, ಇಷ್ಟು ಗಾತ್ರನ ಆಗ್ತದೆ. ತುಂಬ ಈಜಿ, ತುಂಬ ಒಂದು ಎಲ್ಲೇನೋ ಬೆಳಿಬೇಕಾದ್ರೂ ಇದಕ್ಕೇನು ಖರ್ಚು ಜಾಸ್ತಿ ಬೇಕಾಗಲ್ಲ, ನೀರು ಬೇಕಾಗಲ್ಲ. ನೀರು ಕಮ್ಮಿ ಇದ್ರೂ ಸಹ ಬದುಕ್ತಾ ಇರ್ತದೆ. ಟೇಸ್ಟ್ ಹೆಂಗಿರುತ್ತೆ ಗೌಡ್ರೆ? ಟೇಸ್ಟು ಸ್ವಲ್ಪ ಈಗ ನಾವು ಈ ಗೆಣಸು ತಿಂತೀವಲ್ಲ, ಆಲೂಗೆಡ್ಡೆ ಇದು ಗೆಣಸು ತಿಂತೀವಲ್ಲ, ಆ ಟೈಪ್ ಇರ್ತದೆ. ತುಂಬ ಟೇಸ್ಟ್ ಸ್ವಲ್ಪ ಚೇಂಜ್ ಇರ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆ. ಆಲೂಗಡ್ಡೆಗೆ ಅದಕ್ಕೆ ಏನು ಡಿಫ್ರೆನ್ಸ್? ಆಲೂಗೆಡ್ಡೆ ತಿಂದಾಗ ನಮಗೆ ವಾಯಿ ಎಲ್ಲ ಬರ್ತದೆ, ಮೊಣಕಾಲು ನೋವು ಎಲ್ಲ ಬರ್ತದೆ ಅಂತ ಹೇಳ್ತಾರೆ. ಇದು ತಿಂದಾಗ ಏನು ಬರಲ್ಲ, ಇದು ತೊಂದರೆ ಆಗಲ್ಲ. ಇದು ನಮಗೆ ಸ್ವಲ್ಪ ಇದು ಗೆಣಸಿನ ಟೈಪ್ ಜಾತಿ ಸೇರಿದಂಥದ್ದು. ಇದು ಟೇಸ್ಟ್ ಆಲೂಗಡ್ಡೆಗೆ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ಇರ್ತದೆ. ಇದು ಡಿಫ್ರೆನ್ಸ್ ಇರ್ತದೆ. ಈ ಬಳ್ಳಿ ಆಲೂಗೆಡ್ಡೆಯಲ್ಲಿ ಸಾಂಬಾರಿಗೆ ಬಳಸ್ಬೋದು, ಪಲ್ಯ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಇದರಲ್ಲಿ ನಾನಾ ಥರ ಈಗ ಆಲೂಗೆಡ್ಡೆಗೆ ಏನು ಮಾಡ್ಬೋದು ಅದೇ ಥರ ಎಲ್ಲನೂ ಇದರಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ. ಎಲ್ಲನೂ ಇದು ಮಾಡ್ಕೊಬೋದು. ರೋಗ ಏನಿಲ್ಲ, ರೋಗ ಇಲ್ಲ, ಔಷಧಿ ಹೊಡಿಲ್ಲ, ಏನೂ ಇಲ್ಲ. ತರಕಾರಿ ಎಲ್ಲ ಬೆಳ್ಕೊಂತ. ಹೀರೆಕಾಯಿ, ಆಲೂಗಡ್ಡೆ, ಅಲ್ಲಿ ಹೀರೆಕಾಯಿ ನೋಡ್ರಿ, ತೊಂಡೆಕಾಯಿ ನೋಡ್ರಿ, ಹೀರೆಕಾಯಿ ನಾಟಿ ಹೀರೆ. ಇದು ನಾಟಿ ಹೀರೆ ಒಂದು ಗಿಡ ಇಲ್ಲಿ ಅದಷ್ಟು ಕದೆ ಉಟ್ಕೊಂಡಿರೋದೆ. ನಾನೇನು ಮಾಡಿದೆ, ಒಂದು ಕಡ್ಡಿ ನಿಲ್ಲಿಸ್ಬಿಟ್ಟು ಇದಕ್ಕೆ ಬಿಟ್ಟೆ. ನೋಡ್ರಿ ಅದು ಬೆಳ್ಕೊಂತ ಇದೆ ಆರಾಮಾಗ. ಟೊಮೆಟೊ ನಿಜವಾಗ್ಲೂ ನಮ್ಮ ಜಾಗದಲ್ಲೇ ನಾವು ತರಕಾರಿ ಬೆಳ್ಕೊಬಿಟ್ರೆ ಎಷ್ಟು ಇದಾಗ್ತದೆ ಮನೆಗೆ. ಪಲಾವ್ಗೆ ಹಾಕಂತ ಎಲೆ ಇದು ಬಾಸುಮತಿ. ಇದು ಹಾಕಿದಾಗ ನಾವು ಪಲಾವ್ ಸ್ಮೆಲ್ ಬರುತ್ತೆ, ಭಾಳ ಘಮ ಬರುತ್ತೆ. ಮತ್ತೆ ಮಾಮೂಲಿ ನಮಗೆ ಪತ್ರೆ ಇದು ನೋಡ್ರಿ, ಶಿವಗಂಧ. ಇದು ಮೇಯ್ನು ಶಿವಗಂಧ ಅಂತಂದರೆ ತುಂಬ ಈಗ ಒಂದು ಹೆಸರುವಾಸಿ ಕೆಮ್ಮು. ಈಗ ತುಂಬ ಮೆಡಿಸಿನ್ಗೆಲ್ಲ ಶಿವಗಂಧ ಬಳಸ್ತಾವ್ರೆ. ನಮ್ಮ ಮನೆ ಹತ್ರ ಕೆಲವೆಲ್ಲ ಮೆಡಿಸಿನ್ ಗಿಡಗಳನ್ನೆಲ್ಲ ಹಾಕೊಂಡಿದ್ದೀವಿ ಮನೆ ಜಾಗದಲ್ಲಿ. ಏನು ನೋಡ್ರಿ, ಕಾಫಿನ ಬೆಳೆದ್ಬಿಟ್ಟಿದ್ದೀರಿ. ನೋಡ್ರಿ ಇದು ನೋಡ್ರಿ, ಕಾಫಿ ಒಂದು ಹತ್ರ 1 kg ಆಗಿದೆ 3ರಿಂದ. ಇದು ಒಂದು 2 ವರ್ಷ ಆಯ್ತು ಹಾಕಿ. ನೋಡ್ರಿ ಎಷ್ಟಿದೆ. ಅಡಿಕೆನೂ 1-2 ಹಾಕಿದ್ದೀನಿ. ಕರಿಬೇವು ನೋಡ್ರಿ. ನಮ್ಮಲ್ಲಿ ಚಿಕ್ಕಮಂಗ್ಳೂರು ಬಿಟ್ಟರೆ ಬರಲ್ಲ ಅಂತೀವಿ, ನೀವು ನೋಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಬೆಳೆದಿರಲ್ಲ ಕಾಫಿ. ನೋಡ್ರಿ ಹೆಂಗೆ ಬಂದಿದೆ ನೋಡ್ರಿ. ಇದಕ್ಕೆ ನಾವೇನು ಅದಕ್ಕೆ ಪೋಷಣೆನೇ ಮಾಡಲ್ಲ, ಹೆಚ್ಚಿಗೆ ಇದು ಮಾಡಲ್ಲ. ನೋಡ್ರಿ ಹೆಂಗೆ ಬಂದಿದೆ ಬೀಜ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಮಾಡ್ಯಾರ 1 kg ಅಷ್ಟು ಆಗಿದೆ. ಅದು ಯಾವ ಥರ ಈಗ ಬೀಜ ಪೌಡ್ರ್ ಮಾಡಿದ್ದೆ, ಅದಕ್ಕೇನು ಬೆರೆಸ್ಬೇಕು ಅನ್ನೋದು ಗೈಡ್ ತಗೊಂಬೇಕು ನಾನು. ಅಲ್ಲ, ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೋಬೋದು. ನೋಡ್ರಿ ಇದು ಬಂದು ನೀಲಿ ಕನಕಾಂಬರ. ಇದು ವಾಟರ್ ಆಪಲು, ಮನೆ ಹತ್ರ ಒಂದು ಇರಲಿ ಅಂತ. ಜಾಕಾಯಿ ಗಿಡನೂ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇದು ಜಾಕಾಯಿ ಗಿಡ ಎಷ್ಟು ಥರ ಗಿಡ ಇದೆ ನೋಡ್ರಿ. ನೆಲ್ಲಿ ಗಿಡ ಇದೆ, ಇದು ಜಾಕಾಯಿ ಗಿಡ ಇದೆ, ಹೂವಿನ ಗಿಡಗಳವೆ, ಕಾಫಿ ಗಿಡ ಇದೆ, ಕರಿಬೇವು ಇದೆ. ಎಷ್ಟು ಥರ ಗಿಡ ಇದೆ ನಮ್ಮಲ್ಲಿ ಅಂದರೆ. ತೆಂಗು, ಶುಂಠಿ, ಮನೆಗೆ ಬೇಕಾದ ಶುಂಠಿ ಎಲ್ಲ ನಾವೇನು ಬೇರೆ ಕಡೆ ಏನು ಕೊಂಡಕ್ಕೆ ಅಷ್ಟಿದ್ದು ಶುಂಠಿ ಐತೆ. ಎಲ್ಲಾನು ಅಷ್ಟೇ ನಮ್ಮಲ್ಲಿ. ಎಲ್ಲಕ್ಕಿಂತ ಏನಂದ್ರೆ ಜೇನು ನೋಡಿ, ಎಲ್ಲ ಕಡೆ ಜೇನು ಇದಾವಲ್ಲ ನೋಡ್ರಿ. ಎಲ್ಲ ಕಡೆ ಜೇನು ಇಲ್ಲ, ಯಾವ ಪೆಟ್ಟಿಗೆನೂ ಖಾಲಿ ಇಲ್ಲ. ಯಾವ ಪೆಟ್ಟಿಗೆ ಖಾಲಿ ಇಲ್ಲ ನೋಡ್ರಿ. ಎಷ್ಟವೆ ನೋಡಿ, ಇಲ್ಲೂ ಇದೆ, ಅಲ್ಲೂ ಇದೆ ನೋಡ್ರಿ ಹೆಂಗವೆ ಜೇನುಗಳು. ಇಲ್ಲಿ ಜೇನು ಮಾಡೋಕ್ಕಾಗಲ್ಲ, ಸಾಕಾಣಿಕೆ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡ್ರಿ ಹೆಂಗೆ ಬಾಡಿಗೆ ಬರ್ತಾ ಇರ್ತವೆ. ಇದು ಬಂದು ಪಲಾವ್ ಎಲೆ, ಇದನ್ನ ದಾಲ್ಚಿನ್ನಿ. ಇದು ಬಂದು ಇದು ತುಂಬ ಈಗ ಒಂದು ಇದು ಮಹತ್ವ. ಇದು ಸಾಕಷ್ಟು ತಿಂತಾಯಿದ್ರೆ ಎಷ್ಟಿದು ನಿತ್ಯ ಇದು ಚಕ್ಕೆ ಥರ ಸ್ಮೆಲ್ ಇದೆ. ಅದು ತಿಂದ್ರಿ ಆಲ್ಪೆಸಸ್ ಅಂತ ಇದು ತಡ್ರಿ.
ಇತ್ತು ತಿಂತಾ ಇದ್ರೆ ಚೇಂಜ್ ಆಗ್ತದೆ, ಸಿಹಿ ಬರ್ತದೆ, ಖಾರ ಆಗ್ತದೆ. ಇದು ಇಟ್ಟಾಗ ಗರಂ ಮಸಾಲೆಗೆ ಏನು ಇಡಂಗಿಲ್ಲ. ಫುಲ್ ಇದೊಂದು ಆಲ್ಪಸಸ್ ಅಂತ ಇದು ಹೊಸ್ತಾ ಬಿಟ್ಟದೆ, ಆಲ್ ಸ್ಪೈಸ್. ಇದನ್ನ ಕಾಯಿ ಏನಾದ್ರು ಬಿಡುತ್ತಾ? ಕಾಯಿನ ಈಗ ನಾನು ಗಿಡ ಹಾಕಿದ್ದೀನಿ ಈಗ ನಮ್ಗೆ ಇರಲಿ ಅಂತ. ಇದು ಬಿಡ್ತದೆ, ಇದು ಚಕ್ಕೆ ಇದೆಲ್ಲ ಬಿಡ್ತದೆ ಈಗ ಇದು. ನೋಡ್ರಿ ಈ ಥರ ಎಲ್ಲ ಜೇನು ಅಂತಂದರೆ ಕೆಲವ್ರು ಏನಪ್ಪ ಸಾಕಾಣಿಕೆ ಮಾಡೋಕ್ಕಾಗಲ್ಲ ಅಂತಾರೆ. ನೋಡಿರಿ ಎಲ್ಲಿ ಜೇನು ನೋಡಿರು ಜೇನಿನ ಮನೆ ಹತ್ರ, ಎಲ್ಲಿ ನೋಡಿರು ಇದೆ. ಇದು ವರ್ಮಿ ಕಾಂಪೋಸ್ಟ್ ಅಂತ. ಈಗ ರೈತರು ಏನು ಮಾಡ್ತಾರೆ ಅಂತಂದರೆ, ಈಗ ನಾವು ಬೆಳೆಯಂಥ ಬೆಳೆಯಲ್ಲಿ ಎಲ್ಲ ವೇಸ್ಟ್ ಇರ್ತದೆ. ಇವತ್ತು ಕಸ ಕಡ್ಡಿ ಎಲ್ಲ ಇರ್ತದೆ, ಗಾಜು ಕಲ್ಲು ಪ್ಲಾಸ್ಟಿಕ್ ಬಿಟ್ಟು ಇನ್ನೇನು ಹಾಕಿರೋ ಆಟೋಮೆಟಿಕ್ಕಾಗಿ ತಿಂದ್ಬಿಟ್ಟು ನಮಗೆ ಗೊಬ್ಬರ ಮಾಡಿಕೊಡ್ತವೆ. ನಾವು ವೇಸ್ಟ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಇದ್ರಾಗ ಎರೆಹುಳು ಗೊಬ್ಬರ ಮಾಡ್ಕೊತೀವಿ, ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ. ಇದು ಹುಳ? ಹಾಂ, ಹುಳ ಇದೆ ಒಳಗಡೆ ಇದೆ. ಅದು ತಿನ್ಕೊಂಡು ಮ್ಯಾಕ್ ಬರ್ತಾ ಇರ್ತದೆ. ಇದು ಬಂದು ಅಜೋಲಾ ಘಟಕ ಅಂತ. ಅಜೋಲಾ ಖಾಲಿಯಾಗಿದೆ, ಈಗ ಹಾಕ್ಬೇಕು. ಇದು ಅಜೋಲಾ ಘಟಕ ಕುರಿಗೆ ಕೋಳಿಗೆಲ್ಲ ಮೇವಿಗೆ ಇದು ಅಜೋಲಾ ಅಂತ. ನಾಟಿ ಔಷಧಿನೇ ಹಿಂದೆ ಎಲ್ಲ ನಾವು ಉಪಯೋಗಿಸ್ತಿದ್ದು. ಇದು ನೋಡಿರಿ ಬಂದು ಹಾವು ಕಚ್ಚಿದ್ರೆ ನಾವು ಔಷಧಿ ಕೊಡೇವು. ಈಗೂ ಸಹ ನಾವು ಧೂಳಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ನಮ್ಮ ಮನೆಯವ್ರಿಗೆ ಏನಾರು ಇದ್ದಾರೆ ಫಸ್ಟ್ ನಾವು ಕೊಟ್ಬಿಟ್ಟು ಆಮೇಲೆ ಬೇರೆ ಕಡೆ ಹೋಗ್ತೀವಿ. ಆರಾಮಾಗ ಏನು ಟ್ರೀಟ್ಮೆಂಟು ಚೆನ್ನಾಗಿರ್ತದೆ. ನಾವು ನಮ್ಮ ಮಗಳು ಒಂದು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಈ ಥರ ಗಿಡ ಉಣ್ಬೇಕು, ನೀರು ಹಾಕ್ಬೇಕು ಅಂದ್ಬಿಟ್ಟು ಇವತ್ತು ನಮ್ಮದು ಎಣ್ಣೆ ಕ್ಯಾನ್ ಇರ್ತದಲ್ಲ, ಈಗ ಎಣ್ಣೆ ಕ್ಯಾನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಅದಕ್ಕೊಂದು ಒಳಗಡೆ ಬಾಟ್ಲಿಗೆ ಹೋಲ್ ಮಾಡಿ ನೀರು ಒಳಗಡೆ ಹಾಕಿರೆ ಇದಕ್ಕೆಲ್ಲ ಹೋಲ್ ಮಾಡಿ ಸುಚ್ಚಿದ್ದಾರೆ. ಇದೆಲ್ಲ ಆರಾಮಾಗಿ ಆಟೋಮೆಟಿಕ್ ಈ ಥರ ಎಲ್ಲ ಬೆಳ್ಕೊತಾ ಇರ್ತದೆ. ತುಂಬ ಒಂದು ಸಿನ್ಸರಾಗಿ ನೋಡೋಕ್ಕೂ ಚೆನ್ನಾಗಿರ್ತದೆ. ಈ ಗಿಡಗಳು ನೋಡಿ ನಿಮ್ಮ ಮನೇಲಿರೋ ವಸ್ತುಗಳನ್ನೇ ನೀವು ಉಪಯೋಗಿಸ್ಕೊಂಡು ಅದಕ್ಕೊಂದು ಬಣ್ಣ ಕೊಟ್ಟಿರೋದು ನೋಡ್ರಿ. ಇವೆಲ್ಲ ಗಿಡಗಳು ಅಷ್ಟೇ. ಇವೆಲ್ಲ ನೋಡಿದಾಗ ನಮಗೆ ಒಂದು ಖುಷಿ ಆಗ್ತದೆ. ಯಾಕಂತಂದ್ರೆ ಇವೆಲ್ಲ ನೋಡ್ರಿ ಒಂದು ಇಷ್ಟು ಹುಲ್ಲು ಒಂದು ಮ್ಯಾಟ್ನಷ್ಟು ಹಾಕಿದೆ. ನಮ್ಮ ಮಗಳು ಅದನ್ನೇ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವೆಲ್ಲ ಒಂದು ಗಿಡಗಳಾಗ್ಬೋದು. ಇವತ್ತು ನೋಡ್ರಿ ಇದು ಅಷ್ಟೇ ಒಂದೆಲ್ಲ ಇದು ಫಾಸ್ಟಾಗಿ ಬೆಳೀತದೆ. ಇದು ಮಳೆ ನೀರು ನಾವು ಬೀಳೋಂಥ ಮನೆ ನೀರನ್ನ ಮಳೆ ನೀರು ಕೊಯ್ಲು ಮಾಡೋವಂಥದ್ದು ಒಳಗಡೆಗೆ. ಇನ್ನು ಮಳೆ ನೀರು ಸ್ಟೋರ್ ಮಾಡಿರೋದು ಒಳಗಡೆ ಇದೆ. ಇದು ಮಳೆ ನೀರು ಕೊಯ್ಲು ಮನೆ ಮಗಳ ನೀರನ್ನ ಒಳಗೆ ಹೋಗೋಂಥದ್ದು ಇದು ಡಂಪ್ ಮಾಡಿದ್ದೀನಿ. ಸ್ಟೋರೇಜ್ ಒಳಗಡೆ ಇದೆ, ಸ್ಟೋರೇಜ್ ಒಳಗಡೆ ಇದೆ. ಇದು ಮಾಮೂಲಿ ಈ ಥರ ಏನೂ ಇಲ್ಲ. ಇದನ್ನ ಮಾಮೂಲಿ ಕೆಲವ್ರು ಏನು ಮಾಡ್ತಾರೆ, ಸಣ್ಣ ಬೆಣ್ಸ್ಕಲ್ಲು ಹಾಕಿರೂ ಸಾಕು ನಮಗೆ. ಇದು ನಾನೇನು ಯಾವಾಗೂ ಬಿಡಲ್ಲ ನೀರು. ಅಲ್ಲಿ ಗೇಟ್ ವಾಲ್ ಇಕ್ಕಿದ್ದೀನಿ. ಮಳೆ ಹುಯ್ದಾಗ ಹಾಚಿ ಬಿಟ್ಬಿಟ್ಟು 1 ಅವರ್, ಆಮೇಲೆ ನಂತರ ಒಳಗೆ ಬಿಟ್ಕೊಂತೀನಿ ನಾನು. ಇದು ಎಷ್ಟು ಲೀಟರ್ ಕೆಪಾಸಿಟಿ ಇದೆ? ಅಂದಲ್ಲಿ ಕಮ್ಮಿ ಮಾಡಿದ್ದೀನಿ. ಚಿಕ್ಕದು ಒಳಗಡೆ ಸಂಪು ಒಂದು 5 ರಿಂಗ್ ಬಿಟ್ಕೊಂಡಿದ್ದೀನಿ. ಏನೇನು ಹಾಕಿದ್ರಿ ಗೌಡ್ರ ಇದ್ರೊಳಗೆ? ಇದಕ್ಕೆ ಕಲ್ಲು, ಬೆಣಸಿನ ಕಲ್ಲು ಮಾಮೂಲಿ ನಮ್ಮ ಕಾಡಲ್ಲಿ ನಮ್ಮ ಹೊಲ್ದಾಗ ಸಿಗಿರೋಂಥ ಕಲ್ಲು, ಕೆಳಗಡೆ ಸಣ್ಣ ಜಲ್ಲಿ ಹಾಕಿದ್ದೀನಿ. ಮರಳು ಏನು ಹಾಕಲ್ಲ, ಏನು ಹಾಕಲ್ಲ. ಅಷ್ಟಾಗಿ ಆಟೋಮೆಟಿಕ್ ನ್ಯಾಚುರಲ್ ಆಗಿ